ಸಾಲ ಹಾಕಿ ಯಾವುದಾದ್ರೂ ಕ್ರಿಮಿ ಬಂದರೆ ಅದು ತಿಂದ್ಬಿಡುತ್ತೆ. ಡ್ರೈ ಆದ್ರೆ ಮಾತ್ರ ಇದು ತಿನ್ನುತ್ತೆ. ಹೌದಾ? ಹಸಿದಿರೋದು ಬೈ ಮಿಸ್ಟೇಕು ತಿನ್ನಲ್ಲ. ವಾಸನೆ ನೋಡಿದ್ರೆ ಮಣ್ಣಿನ ವಾಸನೆ ಇದೆ ಇದರಲ್ಲಿ. ಸರ್ ಇದು ವಾಸನೆ ನೋಡಿ ಒಂದ್ಸಲ. ಇದು ನಮ್ಮ ಇದ್ರದ್ದು ಮೈಕ್ರೋಬ್ಸ್ ಎಫೆಕ್ಟ್. ಎಸ್, ಹೀಗಿರ್ಬೇಕು ನಮ್ಮ ಮಣ್ಣು. ಇದನ್ನೇ ವರ್ಮಿ ಕಾಂಪೋಸ್ಟ್ ಅನ್ನೋದಲ್ಲ ಸರ್? ವರ್ಮಿ ಕಾಂಪೋಸ್ಟ್ ಬೇರೆನೇ. ಬೇರೆ? ನಾವು ವರ್ಮಿ ಕಾಂಪೋಸ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಹಾಂ. ವರ್ಮಿ ಕಾಂಪೋಸ್ಟ್ ಒಂದು ಜಾಗದಲ್ಲಿ ಮಾಡ್ತಾರೆ. ಪೂರ್ತಿ ನಮ್ಮ ಭೂಮಿ ಎಲ್ಲ ವರ್ಮಿ ಕಾಂಪೋಸ್ಟ್ ತುಂಬಿರಬೇಕು. ಓಕೆ. ಅಷ್ಟಾಗಿದೆ. ಇದು ಎಷ್ಟಾಗ್ತಾರೆ 4. ಪರ್ಫೆಕ್ಟ್ ಇದೆ ನೋಡಿ. ಈ ಥರ ಜಾಗಗಳಿಗೆಲ್ಲ ನಾವು ಡಿಸೈನ್ಸ್ ಮಾಡ್ಬೋದು. ಆ ಬೌಂಡ್ರಿ ಲಾಸ್ಟ್ ಅದು ಔಡ್ಲ ಇದೆಯಲ್ಲ. ಹೌದು ಸರ್, ಹೌದು. ಈ ಮಣ್ಣು ಇದು ಬೇರೆನೇ ಇದೆ. ಟೆಕ್ಸ್ಚರ್ ಇದು ಬೇರೆ ಇದೆ. ಟೆಕ್ಸ್ಚರು, ಕಲರ್ ಎಷ್ಟು ಚೆನ್ನಾಗಿದೆ ಅದು. ಕಲರಲ್ಲೂ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಜೀವಿಗಳು ಹೋಗಿರೋ ಒಂದು ಇದು ಸಿಗುತ್ತೆ. ಹೋಲ್ಸ್ ಇದೆಯಲ್ಲ ಇದು. ಹೌದು ಸರ್. ಈ ಹೋಲ್ ಇದೆ ಅಂದರೆ ಏನೋ ಜೀವಿಗಳಿದೆ, ಹೋಲ್ ಮಾಡಿದೆ. ಎರೆಹುಳುಗಳ ಹೋಲ್ ಮಾಡ್ತವೆ. ಓಕೆ. ಆಮೇಲೆ ಈ ಥರ ಕಸ ಕಡ್ಡಿ ಕಾಣಿಸ್ಬೇಕು. ಅದನ್ನು ಬ್ರೇಕ್ ಮಾಡಿದೆ ಅಂತ ಅಲ್ಲ, ಸಾವಯವ ಅಂಶ ಅಂತಾರೆ. ಈ ಥರ ಕಸ ಕಡ್ಡಿಗಳು ಇರಲೇಬೇಕು. ಅಂದರೆ ಏನೋ ಒಳ್ಳೆ ಬೆಳೆ ಬೆಳೆದಿದ್ದಾರೆ. ಇದು ಕೂಡ ಅಲ್ಲಿದ್ದಾಗ ಇದು ಇತ್ತು, ಬಿಸಿ ಇತ್ತು. ಇವಾಗ ತಂಪು ಕಾಣಿಸ್ತಾ ಇದೆ. ಇದು ಪ್ರೊಸೆಸ್ ಸ್ಟಾರ್ಟ್ ಆಗಿರುತ್ತೆ. ಇದು ಡ್ರೈ ಇದೆ ನೋಡಿ. ಜೀವಿಗಳಿದ್ದಾಗ ಇದು ತಿನ್ನೋಕೆ ಶುರು ಮಾಡಿದೆ. ಇದು ಅಂದರೆ ಒಳಗಡೆ ಜೀವಿ ಇದೆ, ಇದೆಲ್ಲ ಬಿದ್ದಿದೆ ನೋಡಿ. ಅಂದರೆ ಜೀವಿಗಳು ಬಂದು ತಿಂತಾ ಇದ್ದಾವೆ. ಓಕೆ. ಇಲ್ಲಿ ತೆಗೆದಾಗ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ನೋಡಿ. ಅಂದರೆ ಈ ನಿಮ್ಮ ಭೂಮಿ ಜೀವಂತವಾಗಿದೆ ಅಂತ ಒಂದು ಲಕ್ಷಣ. ಹೀಗೆ ನಾವು ಚೆಕ್ ಮಾಡೋದು ಸಾಯಿಲ್ ಲಿವಿಂಗ್ ಇದೆಯೇ ಇಲ್ಲ ಅಂತ. ಓಕೆ ಸರ್. ಪ್ರಕ್ರಿಯೆ ಶುರುವಾಗಿದೆ ಆಗಿರುತ್ತೆ ಅದು. ಇದು ನೋಡಿ. ಕರೆಕ್ಟ್. ಅದಕ್ಕೆ ಈಗ ಮುಚ್ಚಿಗೆ ಇಡಬೇಕು. ಇದರಿಂದನೇ ತಿಂತಾ ಬಂದಿದೆ. ನೇಚರ್ ಎಷ್ಟು ಅಗಾಧವಾಗಿದೆ.